Welcome to Ganakaloka YouTube channel. In the last video, we have discussed about the part A, lab number 8, that is sorting technique, that is bubble sort we have discussed. In this video, I am explaining the next program, that is a Python program using function to sort the elements of a list using the selection sort method. ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು. ಸಾರ್ಟಿಂಗ್ ಅಂದರೆ ಇಟ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಎ ಸ್ಪೆಸಿಫಿಕ್ ಆರ್ಡರ್. ಈ ಸಾರ್ಟಿಂಗ್ ಟೆಕ್ನಿಕ್ನ ನಾವು ಅಥವಾ ಸಾರ್ಟಿಂಗ್ನ ಮಾಡಲಿಕ್ಕೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಇದಾವೆ ಅಂತ ಹೇಳಿದೆ. ಅದರಲ್ಲಿ ನಮಗೆ ಬಬಲ್ ಸಾರ್ಟು, ಸೆಲೆಕ್ಷನ್ ಸಾರ್ಟು, ಇನ್ಸರ್ಷನ್ ಸಾರ್ಟು, ಕ್ವಿಕ್ ಸಾರ್ಟು, ಮರ್ಜ್ ಸಾರ್ಟು, ರ್ಯಾಡಿಕ್ ಸಾರ್ಟು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರ್ಟಿಂಗ್ ಟೆಕ್ನಿಕ್ಸ್ ಇದಾವೆ. ಅದರಲ್ಲಿ ನಿಮಗೆ ಲ್ಯಾಬ್ ಪ್ರೋಗ್ರಾಮಲ್ಲಿ ಕೊಟ್ಟಿರೋದು ಒಂದು ಬಬಲ್ ಸಾರ್ಟ್ ಕೊಟ್ಟಿದ್ದಾರೆ, ಇನ್ನೊಂದು ಸೆಲೆಕ್ಷನ್ ಸಾರ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಈ ಬಬಲ್ ಸಾರ್ಟ್ ಟೆಕ್ನಿಕ್ದು ಆಲ್ರೆಡಿ ಲಾಸ್ಟ್ ಪ್ರೋಗ್ರಾಮ್ ಅಂದರೆ ಪಾರ್ಟ್ ಎದಲ್ಲಿ ಬರ್ತಕ್ಕಂಥ 8ನೇ ಪ್ರೋಗ್ರಾಮ್ನ ನಾವು ನೋಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ ಎದಲ್ಲಿ ಬರ್ತಕ್ಕಂಥ ಟೋಟಲ್ ಆಗಿ ಪಾರ್ಟ್ ಎದಲ್ಲಿ 14 ಪ್ರೋಗ್ರಾಮ್ಸ್ ಇದಾವೆ. ಆ 14 ಪ್ರೋಗ್ರಾಮ್ಸಲ್ಲಿ ಇವತ್ತು 9th ಪ್ರೋಗ್ರಾಮು ನಿಮಗೆ ಸೆಲೆಕ್ಷನ್ ಸಾರ್ಟ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸೆಲೆಕ್ಷನ್ ಸಾರ್ಟ್ ಅನ್ನೋದೇನಪ್ಪ ಅಂದರೆ ಇಟ್ ಈಸ್ ದ ಸಿಂಪ್ಲೆಸ್ಟ್ ಸಾರ್ಟಿಂಗ್ ಅಲ್ಗಾರಿದಮ್ ಅಂತೇಳಿ ಕರಿತೀವಿ. It works by repeatedly finding the minimum element from the unsorted part of the list and swapping it with the first unsorted element. ಅಂದರೆ ಈ ಸೆಲೆಕ್ಷನ್ ಸಾರ್ಟ್ ಹೆಂಗೆ ವರ್ಕ್ ಆಗುತ್ತಪ್ಪ ಅಂದರೆ ಇದು ನಮಗೆ ಜಸ್ಟ್ ನಾವು ಲಾಜಿಕ್ ಬರಿತೀವಿ, ಬಟ್ ಅದು ಏನು ಮಾಡುತ್ತೆ ಅಂದರೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ನಾವೇನು ಲಿಸ್ಟ್ ಕೊಟ್ಟಿರ್ತೀವಲ್ಲ, ಅಂದರೆ ಅರೇಸ್ ಆಫ್ ಎಲಿಮೆಂಟ್ಸ್ನ ಕೊಟ್ಟಿರ್ತೀವಿ, 5 ಎಲಿಮೆಂಟ್ಸ್ನ ಕೊಟ್ಟಿರ್ತೀವಿ ಅಂತ ಅನ್ಕೊಡ್ರಿ. ಆ 5 ಎಲಿಮೆಂಟ್ಸಲ್ಲಿ 2 ಪಾರ್ಟ್ ಆಗಿ ಡಿವೈಡ್ ಆಗ್ತವೆ, 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿ ಫಸ್ಟ್ ಪಾರ್ಟು ಏನಾಗುತ್ತೆ ಸಾರ್ಟ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಪಾರ್ಟು ಸಾರ್ಟ್ ಆಗುತ್ತೆ, ಅದಾದಮೇಲೆ ಅದು ಮರ್ಜ್ ಆಗುತ್ತೆ. ಈ ಥರ ನಮಗೆ ವರ್ಕ್ ಆಗುತ್ತೆ. ಇದನ್ನು ನೀವು ಥಿಯರಿನಲ್ಲಿ ಕಲಿತೀರಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ಬಟ್ ಇಲ್ಲಿ ಲ್ಯಾಬ್ ಪ್ರೋಗ್ರಾಮಲ್ಲಿ ಏನಿದೆ ಅಂದರೆ ಅದನ್ನು ಲಾಜಿಕ್ ಬರಿತೀವಿ, ಲಾಜಿಕ್ ಬರೆದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಈಗ ಫಸ್ಟಿಗೆ ಈ ಸೆಲೆಕ್ಷನ್ ಸಾರ್ಟ್ ಪ್ರೋಗ್ರಾಮ್ನ ಬರೆಯೋಕ್ಕೆ ಅವ್ರು ಹೇಳಿದ್ದಾರೆ ಪ್ರೋಗ್ರಾಮ್ ಯೂಸಿಂಗ್ ದ ಫಂಕ್ಷನ್ ಟು ಸಾರ್ಟ್ ದ ಎಲಿಮೆಂಟ್ಸ್ ಆಫ್ ಎ ಲಿಸ್ಟ್ ಅಂತ. ಅಂದರೆ ನಾವೇನು ಮಾಡಬೇಕು, ಒಂದು ಫಸ್ಟು ಫಂಕ್ಷನ್ನ ಡಿಕ್ಲೇರ್ ಮಾಡಬೇಕು. ಈ ಫಂಕ್ಷನ್ನ ಡಿಕ್ಲೇರ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, DEF ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ನಾವು ಡಿಕ್ಲೇರ್ ಮಾಡೋಕ್ಕೆಂದರೆ DEF ಅಂದರೆ ಡಿಫೈನ್ ಕೀವರ್ಡ್ನ ಯೂಸ್ ಮಾಡ್ತೀವಿ. DEF ಅಂತ ಬರೆದು ನೆಕ್ಸ್ಟು ನಾನು ಜಸ್ಟ್ ಸೆಲೆಕ್ಷನ್ ಸಾರ್ಟ್ ಅಂತೇಳಿ ಬರಿತೀನಿ, ಸೆಲೆಕ್ಷನ್ ಸಾರ್ಟ್ ಅರೇ ಬರೆದು ಕೋಲನ್ನ ಬರಿತೀನಿ. ಇದು ಫಸ್ಟು ಫಂಕ್ಷನ್ ನೇಮ್ನ ಡಿಕ್ಲೇರ್ ಮಾಡೋ ರೀತಿ. ನೆಕ್ಸ್ಟು ಅದಾದಮೇಲೆ ನಾನೇನು ತೊಗೊತೀನಿ ಅಂದರೆ n is equal to ಲೆಂತ್ ಆಫ್ ಎನ್ ಅರೇ. n ಅನ್ನೋದು ಒಂದು ವೇರಿಯೇಬಲ್ನ ತೊಗೊತೀನಿ. ಆ ವೇರಿಯೇಬಲ್ಲು ಏನು ಮಾಡುತ್ತೆ, ಇಟ್ ಹೋಲ್ಡ್ಸ್ ದ ಅರೇಸ್ ಲೆಂತ್. ಅಂದರೆ ನಾವು ಏನು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ನ ಕೊಡ್ತೀವೋ ಆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ನ ಅದು ಹೋಲ್ಡ್ ಮಾಡುತ್ತೆ, ಯಾವುದು n ಅನ್ನೋ ವೇರಿಯೇಬಲ್. ನೆಕ್ಸ್ಟು ಅದಾದಮೇಲೆ ಫಾರ್ ಲೂಪ್ ತೊಗೊಳ್ತೀನಿ. ಫಾರ್ ಲೂಪ್ ಯಾಕೆ ತೊಗೊಳ್ತೀವಿ ಅಂದರೆ ಲೂಪಿಂಗ್ ಸ್ಟೇಟ್ಮೆಂಟ್ನ ಮೋರ್ ದ್ಯಾನ್ 1 ಎಲಿಮೆಂಟ್ನ ನಾವು ತೊಗೊಳೋದ್ರಿಂದ ಸಾರ್ಟಿಂಗ್ ಮಾಡಲಿಕ್ಕೆ ನಮಗೆ 1 ಎಲಿಮೆಂಟಿಂದ ಆಗಲ್ಲ. ಸೊ ಮೋರ್ ದ್ಯಾನ್ 1 ಎಲಿಮೆಂಟ್ನ ತೊಗೊಳೋದ್ರಿಂದ ನಾವು ಲೂಪಿಂಗ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಫಾರ್ ಐ ಇನ್ ರೇಂಜ್ ಆಫ್ n, ಐ ಅನ್ನೋದು ಒಂದು ವೇರಿಯೇಬಲ್ಲು. ಈ ವೇರಿಯೇಬಲ್ ಏನಾಗುತ್ತೆ, ಐ ಇನ್ ರೇಂಜ್ ಆಫ್ n ಅಂದರೆ ಟೋಟಲ್ಲು ನಾವಿಲ್ಲಿ ಎಷ್ಟು ಅರೇ ಲೆಂತ್ನ ತೊಗೊಂಡಿರ್ತೀವೋ ಅಷ್ಟರವರೆಗೂ ಅಂತೇಳಿ ಅರ್ಥ. ಅಂದರೆ ಅಲ್ಲಿವರೆಗೂ ಅದು ಕೌಂಟ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಒಂದು ನಾವು ಇನ್ಷಿಯಲೈಸ್ ಮಾಡ್ತೀವಿ, ಮಿನಿಮಮ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಐ ಅಂತೇಳಿ ಒಂದು ಇನ್ಷಿಯಲೈಸೇಷನ್ನ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಫಾರ್ ಜೆ ಇನ್ ರೇಂಜ್ ಆಫ್ i+1, n ಅಂತೇಳಿ ಬರಿತೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಬಬಲ್ ಸಾರ್ಟ್ ಟೆಕ್ನಿಕ್ನ ಮಾಡಬೇಕಾದ್ರೂ ಕೂಡ ಫಾರ್ ಜೆ ಇನ್ ರೇಂಜ್ ಆಫ್ ಅಂತ ತಗೊಳ್ತಿದ್ವಿ, ಹೌದಾ? ಅದೇ ರೀತಿ ಇಲ್ಲಿ ಕೂಡ ನಾವು ಫಾರ್ ಜೆ ಇನ್ ರೇಂಜ್ i+1, n. ಇಲ್ಲಿ ಏನಾಗುತ್ತಂದ್ರೆ ಬಬಲ್ ಸಾರ್ಟ್ಗಿಂತ ಸೆಲೆಕ್ಷನ್ ಸಾರ್ಟ್ದು ಪಾಸಸ್ ಅಂದರೆ ನಾವು ಅದನ್ನೇನು ಕೌಂಟ್ ಮಾಡ್ತೀವಲ್ಲ, ಬಬಲ್ ಸಾರ್ಟ್ ಮಾಡಬೇಕಾದ್ರೆ ಪ್ರೀವಿಯಸ್ ಅಡ್ಜಸೆಂಟ್ ಎಲಿಮೆಂಟ್ಸ್ನ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿ
ಕಂಡೀಷನ್ ಟ್ರೂ ಇದ್ರೆ ಸ್ವಾಪ್ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಪಾಸಸ್ಸು ಕಡಿಮೆ ಆಗ್ತವೆ. ಇಲ್ಲಿ ಮಿನಿಮಮ್ ಪಾಸಸ್ ಬರ್ತವೆ. ಸೊ ಇಲ್ಲಿ ಫಾರ್ ಜೆ ಇನ್ ರೇಂಜ್ i+1, ಎನ್ ಅಂದರೆ ಎಲ್ಲಿವರೆಗೂ ಐ ಅನ್ನೋದು ರೇಂಜ್ ಆಫ್ ಎನ್ ವರೆಗೂ ಇರುತ್ತೆ. ನೆಕ್ಸ್ಟು ಆ ಇಂಡೆಕ್ಸ್ನ ಮಿನಿಮಮ್ ಇಂಡೆಕ್ಸ್ನ ಐನ ಸೆಟ್ ಮಾಡ್ತೀವಿ. ನೆಕ್ಸ್ಟು ಫಾರ್ ಜೆ ಇನ್ ರೇಂಜ್ ಆಫ್ i+1, ಎನ್ i+1, ಎನ್ ಅಂದರೆ ಇಲ್ಲಿ i+1 ಇಂದ ಐ ಅನ್ನೋದು 0 ಇದ್ರೆ ಜೆ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0+1 ಅಂದರೆ 1 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಎನ್ ಎಲ್ಲಿವರೆಗೂ ಅಪ್ ಟು ಟೋಟಲ್ ನಂಬರ್ ಆಫ್ ಲೆಂತ್ ವರೆಗೂ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ವರೆಗೂ. ನೆಕ್ಸ್ಟ್ ಅದಾದ್ಮೇಲೆ ಇಫ್ ಕಂಡೀಷನ್ ಸೇಮ್ ಅಲ್ಲೆಂಗೆ ಯೂಸ್ ಮಾಡ್ತಿದ್ವು ಅದೇ ರೀತಿ ಇಲ್ಲಿ ಯೂಸ್ ಮಾಡ್ತೀವಿ. ಬಟ್ ಏನಂದ್ರೆ ಅಲ್ಲಿ ಗ್ರೇಟರ್ ದ್ಯಾನ್ ನ ಯೂಸ್ ಮಾಡ್ತಿದ್ವಿ, ಇಲ್ಲಿ ಲೆಸ್ ದ್ಯಾನ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ಕರೆಕ್ಟಾಗಿ ಅದು ನೋಡ್ಕೊಂಡ್ಬಿಟ್ರೆ ಆಯ್ತು. ಇಫ್ ಅರೇ ಆಫ್ ಜೆ ಈಸ್ ಲೆಸ್ ದ್ಯಾನ್ ಅರೇ ಆಫ್ ಮಿನಿಮಮ್ ಇಂಡೆಕ್ಸ್ ಅಂದ್ರೆ ನಾವೇನಿಲ್ಲಿ ಇನಿಷಿಯಲೈಸ್ ಮಾಡಿರ್ತೀವೋ ಐ ವ್ಯಾಲ್ಯೂನ ಸೆಟ್ ಮಾಡಿರ್ತೀವೋ ಆ ಮಿನಿಮಮ್ ಇಂಡೆಕ್ಸ್ ವ್ಯಾಲ್ಯೂಗಿಂತ ಜೆ ವ್ಯಾಲ್ಯೂ ಅಂದ್ರೆ ಅರೇ ಆಫ್ ಜೆ ವ್ಯಾಲ್ಯೂ ಕಡಿಮೆ ಇತ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ, ಅದು ಸ್ವಾಪ್ ಆಗುತ್ತೆ. ಅರೇ ಆಫ್ ಜೆ ಈಸ್ ಲೆಸ್ ದ್ಯಾನ್ ಅರೇ ಆಫ್ ಮಿನಿಮಮ್ ಇಂಡೆಕ್ಸ್. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಅದನ್ನ ಮಿನಿಮಮ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಜೆ ಅಂತೇಳಿ ಸೆಟ್ ಮಾಡ್ತೀವಿ. ಅಂದ್ರೆ ಅವಾಗ ಇಂಟರ್ಚೇಂಜ್ ಮಾಡ್ತೀವಿ. ನಾವಿಲ್ಲಿ ಫಸ್ಟಿಗೆ ಐ ಮಿನಿಮಮ್ ಇಂಡೆಕ್ಸ್ನ ಐ ಮಾಡಿದ್ವಿ. ನೆಕ್ಸ್ಟ್ ಇಲ್ಲೇನಾದ್ರೂ ನಾವು ಏನು ಚೆಕ್ ಮಾಡ್ತೀವಲ್ಲ, ಚೆಕ್ ಮಾಡಿದ್ಮೇಲೆ ಈ ಕಂಡೀಷನ್ ಟ್ರೂ ಆಯ್ತಪ್ಪ ಅಂದ್ರೆ ಇಫ್ ಅರೇ ಆಫ್ ಜೆ ಈಸ್ ಲೆಸ್ ದ್ಯಾನ್ ಅರೇ ಆಫ್ ಮಿನಿಮಮ್ ಇಂಡೆಕ್ಸ್ ಇದು ಆಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ, ಮಿನಿಮಮ್ ಇಂಡೆಕ್ಸ್ ಚೇಂಜ್ ಆಗುತ್ತೆ. ಏನು ಜೆ ಅನ್ನೋದು ಇರುತ್ತಲ್ಲ ಅದು ಮಿನಿಮಮ್ ಇಂಡೆಕ್ಸ್ ಆಗಿ ನಮಗೆ ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟು ನಾವೇನ್ ಮಾಡ್ತೀವಿ, ನೆಕ್ಸ್ಟು ಸ್ವಾಪಿಂಗ್ ಅಲ್ಲಂಗೆ ಸ್ವಾಪ್ ಮಾಡ್ತಿದ್ವು ಅದೇ ರೀತಿ ಇಲ್ಲಿ ಸ್ವಾಪ್ ಮಾಡ್ತೀವಿ. ಏನಂದ್ರೆ ಅರೇ ಆಫ್ ಐ ಅರೇ ಆಫ್ ಮಿನಿಮಮ್ ಇಂಡೆಕ್ಸ್. ಇಲ್ಲಿ ನೋಡಿ ಅರೇ ಆಫ್ ಐ ಅಂದ್ರೆ ಇಲ್ಲಿ ಏನು ತಗೊಂಡಿರ್ತೀವೋ ಫಸ್ಟ್ 0 ತಗೊಂಡಿರ್ತೀವಲ್ಲ ಅದು ಅಂದ್ರೆ ಫಸ್ಟ್ ನಂಬರ್ ತಗೊಂಡಿರ್ತೀವಲ್ಲ ಅದೇನಾಗುತ್ತೆ ಇಂಟರ್ಚೇಂಜ್ ಆಗುತ್ತೆ. ಯಾವುದಕ್ಕೆ, ಅರೇ ಆಫ್ ಮಿನಿಮಮ್ ಇಂಡೆಕ್ಸ್. ಇಲ್ಲಿ ಅರೇ ಆಫ್ ಮಿನಿಮಮ್ ಇಂಡೆಕ್ಸ್ ಇದ್ದಿದ್ದು ಏನಿರುತ್ತೋ ವ್ಯಾಲ್ಯೂ ಅದು ಅರೇ ಆಫ್ ಐಗೆ ಹೋಗುತ್ತೆ. ಅದೇ ರೀತಿ ಅರೇ ಆಫ್ ಐ ಇದ್ದಿದ್ದು ಏನಾಗುತ್ತೆ, ಅರೇ ಆಫ್ ಮಿನಿಮಮ್ ಇಂಡೆಕ್ಸ್ಗೆ ಹೋಗುತ್ತೆ. ನಾವು ಹೆಂಗೆ ಸ್ವಾಪಿಂಗ್ ಟೆಕ್ನಿಕ್ಸ್ನಾಗ ಯೂಸ್ ಮಾಡ್ತೀವಲ್ಲ, ಟೆಂಪ್ ಇಸ್ ಈಕ್ವಲ್ ಟು ಎ ಆಫ್ ಐ, ಎ ಆಫ್ ಜೆ ಇಸ್ ಈಕ್ವಲ್ ಟು ಟೆಂಪ್ ಅಂತೇಳಿ, ಅದೇ ರೀತಿ ಬಬಲ್ ಸಾರ್ಟ್ ಅಲ್ಲೂ ಕೂಡ ಯೂಸ್ ಮಾಡಿದ್ವಿ. ಸೇಮ್ ಅದೇ ಪ್ರೊಸೀಜರು ಇಲ್ಲಿ ಯೂಸ್ ಮಾಡ್ತೀವಿ. ಅಲ್ಲಿ J+1 ಅಂತ ಯೂಸ್ ಮಾಡ್ತೀವಿ ಯಾವ್ದ್ರಲ್ಲಿ, ಬಬಲ್ ಸಾರ್ಟ್ ಅಲ್ಲಿ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ಮಿನಿಮಮ್ ಇಂಡೆಕ್ಸ್ ಅಂತೇಳಿ ನಾವು ತಗೊಂಡಿರ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ಅರೇ ಆಫ್ ಐ ಅರೇ ಆಫ್ ಮಿನಿಮಮ್ ಇಂಡೆಕ್ಸು ಅರೇ ಆಫ್ ಐಗೆ ಹೋಗುತ್ತೆ. ನೆಕ್ಸ್ಟ್ ಅರೇ ಆಫ್ ಐ ಇಸ್ ಈಕ್ವಲ್ ಟು ಅರೇ ಆಫ್ ಮಿನಿಮಮ್ ಇಂಡೆಕ್ಸ್ ಅಂದ್ರೆ ಇಂಟರ್ಚೇಂಜ್ ಆಗುತ್ತೆ ವ್ಯಾಲ್ಯೂ. ನೆಕ್ಸ್ಟ್ ಅದಾದ್ಮೇಲೆ ವ್ಯಾಲ್ಯೂ ಇಂಟರ್ಚೇಂಜ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಬೇಕು, ನಮಗೆ ಲಿಸ್ಟ್ ಬೇಕಲ್ಲ, ಅಂದ್ರೆ ನಮಗೆ ವ್ಯಾಲ್ಯೂಸ್ ಬೇಕಲ್ಲ, ಆ ವ್ಯಾಲ್ಯೂಸ್ ತೊಗೊಳಕ್ಕೆ ನಾವೇನ್ ಮಾಡ್ತೀವಿ, ಇನ್ಪುಟ್ ಲಿಸ್ಟ್ ನ ತಗೊಳ್ತೀವಿ. ಡೆಫಿನಿಷನ್ ಫಂಕ್ಷನ್ ಡಿಫೈನ್ ಇನ್ಪುಟ್ ಲಿಸ್ಟ್ ಅಂತ ತಗೊಂಡು ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ವ್ಯಾಲ್ಯೂಸ್ ನ ಅಕ್ಸೆಪ್ಟ್ ಮಾಡ್ತೀವಿ. ವ್ಯಾಲ್ಯೂಸ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಫಸ್ಟಿಗೆ ನಾವು ಲಿಸ್ಟ್ ಅಲ್ಲಿ ಏನಿರುತ್ತೆ, ಇಟ್ ಕಂಟೇನ್ಸ್ 0 ಎಲಿಮೆಂಟ್ಸ್. 0 ಎಲಿಮೆಂಟ್ಸ್ ಅಂದ್ರೆ ನಲ್ ಲಿಸ್ಟ್ ಅಂತ ಕರಿತೀವಿ. ಓನ್ಲಿ ಸ್ಕ್ವೇರ್ ಬ್ರಾಕೆಟ್ ಓಪನ್ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಇತ್ತಪ್ಪ ಅಂದ್ರೆ ಇಲ್ಲಿ ನಮಗೆ ಅರೇ ಡಿಫೈನ್ ಮಾಡ್ದಂಗೆ. ಅರೇ ಡಿಫೈನ್ ಮಾಡಿದ್ಮೇಲೆ ನೆಕ್ಸ್ಟ್ ಅರೇಗೆ ಏನ್ ಮಾಡ್ತೀವಿ ನಾವು, ವ್ಯಾಲ್ಯೂಸ್ ನ ಎಂಟರ್ ಮಾಡ್ತೀವಿ. ಅಂದ್ರೆ ಅರೇ ವ್ಯಾಲ್ಯೂಸ್ ಅರೇ ಎಲಿಮೆಂಟ್ಸ್ ನ ಎಂಟರ್ ಮಾಡ್ತೀವಿ. ಅರೇ ಎಲಿಮೆಂಟ್ಸ್ ನ ಎಂಟರ್ ಮಾಡಕ್ಕೆ ನಾವೇನ್ ತಗೊಳ್ತೀವಿ, ಎನ್ ಅನ್ನೋ ವೇರಿಯೇಬಲ್ ನ ತಗೊಳ್ತೀವಿ. ಅದರಲ್ಲಿ ಇಂಟ್ ಇನ್ಪುಟ್ ಫಂಕ್ಷನ್ ನ ಬರಿತೀವಿ. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್. ಅಂದ್ರೆ ನಮಗೆ ಲಿಸ್ಟಿಗೆ ಎಷ್ಟು ಎಲಿಮೆಂಟ್ಸ್ ಬೇಕು, 3 ಬೇಕೋ 4 ಬೇಕೋ 5 ಬೇಕು ಅಂತ ಹೇಳಿ ಕೊಡ್ತೀವಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮಗೇನ್ ಬೇಕು, ಒಂದು ವೇರಿಯೇಬಲ್ ಬೇಕು. ಆ ವೇರಿಯೇಬಲ್ ಎನ್ ಅಂತೇಳಿ ತಗೊಳ್ತೀವಿ. ನೆಕ್ಸ್ಟ್ ಎನ್ ಆದ್ಮೇಲೆ ನೆಕ್ಸ್ಟ್ ಅಗೇನ್ ಫಾರ್ ಲೂಪ್ ತಗೊಂತೀವಿ. ಫಾರ್ ಲೂಪ್ ಯಾಕೆ ತಗೊಂತೀವಿ, ಇಲ್ಲಿ ಮೋರ್ ದ್ಯಾನ್ 1 ಎಲಿಮೆಂಟ್ ತಗೊಳೋದ್ರಿಂದ ಲೂಪಿಂಗ್ ಸ್ಟೇಟ್ಮೆಂಟ್ ನ ತಗೊಳ್ತೀವಿ. ಫಾರ್ ಐ ಇನ್ ರೇಂಜ್ ಆಫ್ ಎನ್ ತಗೊಂಡು ನೆಕ್ಸ್ಟ್ ವ್ಯಾಲ್ಯೂಸ್ ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ವ್ಯಾಲ್ಯೂಸ್ ನ ಎಲಿಮೆಂಟ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಆಫ್ ಎಂಟರ್ ದ ಎಲಿಮೆಂಟ್ ಅಂದ್ರೆ ಎಲಿಮೆಂಟ್ ನ ಎಂಟರ್ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಸೇಮ್ ಅಲ್ಲಿ ಹೆಂಗೆ ನಾವು ಬಬಲ್ ಸಾರ್ಟ್ ಅಲ್ಲಿ ಅಪೆಂಡ್ ಫಂಕ್ಷನ್ ನ ಯೂಸ್ ಮಾಡಿದ್ವು ಅದೇ ರೀತಿಯಲ್ಲಿ ಅಪೆಂಡ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಅಪೆಂಡ್ ಫಂಕ್ಷನ್ ಯಾಕೆ ಯೂಸ್ ಮಾಡ್ತೀವಿ, ಅಪೆಂಡ್ ಈಸ್ ಯೂಸ್ ಟು ಇನ್ಸರ್ಟ್ ಆರ್ ಆಡಿಂಗ್ ದ ಪ್ರೀವಿಯಸ್ ಎಲಿಮೆಂಟ್ ಟು ನೆಕ್ಸ್ಟ್ ಎಲಿಮೆಂಟ್. ಅಂದ್ರೆ ಪ್ರೀವಿಯಸ್ ಎಲಿಮೆಂಟ್ ಇರುತ್ತೆ, ಆ ಎಲಿಮೆಂಟ್ ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ನ ಆಡ್ ಮಾಡ್ಕೊಂತ ಹೋಗ್ತದೆ. ಹಂಗಾಗಿ ಅದನ್ನ ಅಪೆಂಡ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಅರೇ ಡಾಟ್ ಅಪೆಂಡ್ ಎಲಿಮೆಂಟ್ ಅಂತ ತಗೊಂಡು ನೆಕ್ಸ್ಟ್ ಎಲಿಮೆಂಟ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ರಿಟರ್ನ್ ಅರೇ
ರಿಟರ್ನ್ ಅರೇ ಅಂತ ತಗೊಂಡ್ರೆ ಇಲ್ಲಿ ಏನು ಅರೇ ಎಲಿಮೆಂಟ್ ಅಥವಾ ಎಲಿಮೆಂಟ್ಸ್ನ ಕೊಟ್ಟಿರ್ತೀವೋ ಆ ಎಲಿಮೆಂಟ್ಸ್ನ ನಾವೇನು ಮಾಡ್ತೀವಿ ರಿಟರ್ನ್ ಟು ದ ಫಂಕ್ಷನ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಅರೇ ಇಸ್ ಈಕ್ವಲ್ ಟು ಇನ್ಪುಟ್ ಲಿಸ್ಟ್ ಅಂದರೆ ಕಾಲ್ ಮಾಡ್ತೀವಿ. ಅರೇ ಇಸ್ ಈಕ್ವಲ್ ಟು ಇನ್ಪುಟ್ ಲಿಸ್ಟ್ ಫಂಕ್ಷನ್ನ ಕಾಲ್ ಮಾಡ್ತೀವಿ. ಅಂದರೆ ARR ಅನ್ನೋದು ಅರೇ ಇನ್ಪುಟ್ ಲಿಸ್ಟ್ ಫಂಕ್ಷನ್ದು ವೇರಿಯೇಬಲ್. ಇದನ್ನ ನಾವೇನು ಮಾಡಿದ್ವಿ ಕಾಲ್ ಮಾಡಿದ್ವಿ ಇನ್ಪುಟ್ ಲಿಸ್ಟ್ ಫಂಕ್ಷನ್. ಇನ್ಪುಟ್ ಲಿಸ್ಟ್ ಫಂಕ್ಷನ್ ಕಾಲ್ ಮಾಡಿದ ತಕ್ಷಣ ಇಲ್ಲಿಗೆ ಹೋಗುತ್ತೆ, ಈ ಡಿಫೈನ್ ಫಂಕ್ಷನ್ ಇರುತ್ತಲ್ಲ ಇನ್ಪುಟ್ ಲಿಸ್ಟು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಪ್ರೊಸೀಜರ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಪ್ರಿಂಟ್ ಫಂಕ್ಷನ್ ಅಂದರೆ ಪ್ರಿಂಟ್ ನಾವೇನು ಮಾಡ್ತೀವಿ, ಫಸ್ಟು ಒರಿಜಿನಲ್ ಲಿಸ್ಟ್ ಏನಾಯ್ತೋ ಅದನ್ನ ಪ್ರಿಂಟ್ ಮಾಡ್ತೀವಿ. ಅಂದರೆ ಫಸ್ಟ್ ನಾವು ಏನು ಎಂಟರ್ ಮಾಡಿರ್ತೀವೋ ಆ ಅರೇ ಎಲಿಮೆಂಟ್ಸ್ನ ತಗೊಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ಸೆಲೆಕ್ಷನ್ ಸಾರ್ಟ್ನ ಏನು ಮಾಡ್ತೀವಿ ಕಾಲ್ ಮಾಡ್ತೀವಿ. ಸೆಲೆಕ್ಷನ್ ಸಾರ್ಟ್ ಅನ್ನೋದು ಎಲ್ಲೈತೆ, ಇಲ್ಲಿದೆ ಸೆಲೆಕ್ಷನ್ ಸಾರ್ಟು. ಇದನ್ನ ಕಾಲ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಪ್ರೊಸೀಜರ್ ವರ್ಕ್ ಆಗುತ್ತೆ. ಅಂದರೆ ಫಸ್ಟು n ಇಸ್ ಈಕ್ವಲ್ ಟು ಲೆಂತ್ ಆಫ್ ದೇರ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ನ ತಗೊಳುತ್ತೆ. ನೆಕ್ಸ್ಟು i ಇನ್ ರೇಂಜ್ ತಗೊಳುತ್ತೆ. ಇದನ್ನು ವರ್ಕ್ ಆಗುತ್ತೆ. ಈ ವರ್ಕ್ ಆದ ತಕ್ಷಣ ನಾವೇನು ಮಾಡ್ತೀವಿ, ಪ್ರಿಂಟ್ ಫಂಕ್ಷನ್ ಸಾರ್ಟೆಡ್ ಲಿಸ್ಟ್ ಆಫ್ ಅರೇ, ಪ್ರಿಂಟ್ ಸಾರ್ಟೆಡ್ ಲಿಸ್ಟ್ ಆಫ್ ಅರೇ. ಇಷ್ಟು ಬರೆದ್ರೆ ನಮಗೆ ಈ ಸೆಲೆಕ್ಷನ್ ಸಾರ್ಟ್ ಪ್ರೋಗ್ರಾಮು ಮುಗಿತದೆ. ಜಸ್ಟ್ ಬಬಲ್ ಸಾರ್ಟಿಗೂ ಮತ್ತೆ ಸೆಲೆಕ್ಷನ್ ಸಾರ್ಟಿಗೂ ಲಾಜಿಕ್ ಏನು ಡಿಫ್ರೆನ್ಸ್ ಆಯ್ತು ಅಂತ ನೋಡ್ರಿ. ಅದನ್ನ ನೋಡಿಕೊಂಡು ನೀವು ಕರೆಕ್ಟಾಗಿ ಅದನ್ನ ಬರೆದ್ರೆ ಆಯಿತು. ಇನ್ನೆಲ್ಲ ಇನ್ಪುಟ್ಟು ಆಮೇಲೆ ನಮಗೆ ಇದೇನು ಕಾಲ್ ಮಾಡ್ತೀವಲ್ಲ ಈ ಫಂಕ್ಷನ್ಸ್ದು ಇವೆಲ್ಲ ಸೇಮ್ ಇರ್ತವೆ. ಬಟ್ ಅಲ್ಲಿ ಏನು ಮಾಡಿರ್ತೀವಿ, ಅಲ್ಲಿ ಬಬಲ್ ಸಾರ್ಟ್ ಅಂತ ಯೂಸ್ ಮಾಡಿರ್ತೀವಿ, ಇಲ್ಲಿ ಸೆಲೆಕ್ಷನ್ ಸಾರ್ಟ್ ಅಂತ ಯೂಸ್ ಮಾಡಿರ್ತೀವಿ ಅಷ್ಟೇ. ನೆಕ್ಸ್ಟ್ ಇಷ್ಟು ಬರೆದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು, ನಾವು ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ಪ್ರೋಗ್ರಾಮ್ನ ಸೇವ್ ಮಾಡಿದ್ಮೇಲೆ ಪ್ರೋಗ್ರಾಮ್ನ ರನ್ ಮಾಡಬೇಕು. ರನ್ ಮಾಡ್ಯೂಲ್ ಪ್ರೋಗ್ರಾಮ್ ರನ್ ಮಾಡಿದ ತಕ್ಷಣ ನಮಗೇನು ಕೇಳ್ತಿದ್ದು, ಇಂಡೆಂಟ್ ಡಸಂಟ್ ಮ್ಯಾಚ್ ಎನಿ ಔಟರ್ ಇಂಡೆಂಟೇಶನ್ ಲೆವೆಲ್. ಒಂದು ಲೈನ್ ಮಿಸ್ ಆಗಿದೆ. ಸೊ ಇವಾಗ ರನ್ ಮಾಡಿದಾಗ ಇಲ್ಲಿ ಒಂದು ಲೈನ್ ಮಿಸ್ ಆಗಿದೆ. ಅಂದರೆ ಇಂಡೆಂಟೇಶನ್ ಎರರ್ಸ್ ಅಂದರೆ ನಮಗೆ ನಾವು ಯಾವ ಲೈನ್ ಅಂದರೆ ಇಲ್ಲಿ ಒಂದು ಸೆಕೆಂಡ್, ಇಲ್ಲಿ ಏನಾಗಿತ್ತು ಪ್ರಾಬ್ಲಮ್ ಅಂದರೆ ಇಲ್ಲಿ ಫಂಕ್ಷನ್ನ ಡಿಫೈನ್ ಮಾಡಿರ್ತೀವಿ. ಸೆಲೆಕ್ಷನ್ ಸಾರ್ಟ್ ಆಗಿರ್ಬೋದು, ಇನ್ಪುಟ್ ಲಿಸ್ಟ್ ಆಗಿರ್ಬೋದು. ಇಲ್ಲೇನು ನಾವು ಡಿಫೈನ್ ಮಾಡಿರ್ತೀವೋ ಇದೇ ಲೈನಲ್ಲೇ ನಮಗೇನಿರಬೇಕು, ಇಲ್ಲಿ ನಾವೇನು ಪ್ರಿಂಟ್ ಮಾಡ್ತೀವಿ ಅಥವಾ ಯಾರೇ ಕಾಲ್ ಮಾಡ್ತೀವಲ್ಲ ಫಂಕ್ಷನ್ನ ಅದು ಇರಬೇಕು. ಅದು ಬಿಟ್ಟು ನೆಕ್ಸ್ಟ್ ಲೈನ್ ಏನಾದರೂ ಬಂದಿತ್ತಪ್ಪ ಅಂದರೆ ಅಲ್ಲಿ ನಮಗೇನಾಗಲ್ಲ, ಪ್ರೋಗ್ರಾಮು ವರ್ಕ್ ಆಗಲ್ಲ. ಸೊ ಇಲ್ಲಿ ನಾವು ಕರೆಕ್ಟ್ ಲೈನ್ ಬೈ ಲೈನ್ ಅಂದರೆ ಯಾವ ಫಂಕ್ಷನ್ನ ಕಾಲ್ ಮಾಡಿರ್ತೀವೋ ಅದ್ರ ಕೆಳಗಡೆನೆ ಫಂಕ್ಷನ್ ಇರಬೇಕು, ಹಂಗಾರು ಮಾತ್ರ ವರ್ಕ್ ಆಗುತ್ತೆ. ಸೊ ಇವಾಗ ಪ್ರೋಗ್ರಾಮ್ ಕರೆಕ್ಟ್ ಆಯಿತು. ಇವಾಗ ಏನು ಕೇಳುತ್ತೆ, ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್. ನಾನೀಗ ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು 3 ಎಲಿಮೆಂಟ್ಸ್ನ ತಗೊಳ್ತೀನಿ. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್ ಅಂದರೆ 3 ಎಲಿಮೆಂಟ್ಸ್ನ ಕೊಡ್ತೀನಿ. 3 ಎಲಿಮೆಂಟ್ಸಲ್ಲಿ ಫಸ್ಟ್ ಎಲಿಮೆಂಟ್ನ 2 ಕೊಡ್ತೀನಿ, ನೆಕ್ಸ್ಟು ಎಂಟರ್ ಕೊಡ್ತೀನಿ, 1 ಕೊಡ್ತೀನಿ, ನೆಕ್ಸ್ಟು 3 ಕೊಡ್ತೀನಿ. ಈಗ ನಾವು ಎಂಟರ್ ಮಾಡಿರೋ ಎಲಿಮೆಂಟ್ಸ್ ಏನು 2, 1, 3. ಅದು ಫಸ್ಟ್ ಏನು ಮಾಡುತ್ತೆ, ಲಿಸ್ಟ್ನ ಪ್ರಿಂಟ್ ಮಾಡುತ್ತೆ, ಒರಿಜಿನಲ್ ಲಿಸ್ಟ್ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಮಾಡುತ್ತೆ ಸಾರ್ಟೆಡ್ ಲಿಸ್ಟ್ ಅಂತೇಳಿ 1, 2, 3 ಅಂತ ಕೊಡುತ್ತೆ. ನೆಕ್ಸ್ಟ್ ಎಂಟರ್ ಪ್ರೆಸ್ ಮಾಡಿದರೆ ನೋಡಿ ನಮಗೆ ಒರಿಜಿನಲ್ ಲಿಸ್ಟ್ ಇಸ್ ಈಕ್ವಲ್ ಟು 2, 1, 3 ನಾವೇನು ಎಂಟ್ರಿ ಮಾಡಿರ್ತೀವೋ ಅದು ಕೊಡುತ್ತೆ. ನೆಕ್ಸ್ಟ್ ಸಾರ್ಟೆಡ್ ಲಿಸ್ಟು 1, 2, 3 ಅಂತೇಳಿ ಕೊಡುತ್ತೆ. ಈ ಥರ ನಾವು ಪ್ರೋಗ್ರಾಮ್ನ ಬರೆದು ಎಕ್ಸಿಕ್ಯೂಟ್ ಮಾಡಬೇಕು. ಈ ಪ್ರೋಗ್ರಾಮು ನೀವು ಈ ಥರ ನೋಡ್ಕೋಬೇಕು. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡುವಾಗ ನಾನು ಇನ್ನೊಂದ್ಸರಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಕಮೆಂಟಲ್ಲಿ ಆಗಿರ್ಬೋದು ಅಥವಾ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡೋದಾಗಿರ್ಬೋದು. ಈ ಪ್ರೋಗ್ರಾಮ್ನ ನೋಡ್ರಿ. ನೆಕ್ಸ್ಟು ಅದಾದಮೇಲೆ ಪ್ರೋಗ್ರಾಮ್ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.